ಈಗ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬಂಕನ್ನೇ ಮುಚ್ಚಕ್ಕೆ ಹೊರಟಿದ್ದಾರೆ, ಸಿಗ್ತಾಯಿಲ್ಲ. ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಲು ಅಬಾಧಿತವಾಗಿ ಸಿಗ್ತಾ ಇದೆ. ಗ್ಯಾಸನ್ನು, ಪೆಟ್ರೋಲ್ ಆ್ಯಂಡ್ ಡೀಸೆಲ್ನಾದರೆ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲದ ಮುಖಾಂತರವಾಗಿ ನಾವು ತರ್ತೀವಿ, ಅದನ್ನು ಇಲ್ಲಿ ರೀಫೈನ್ ಮಾಡ್ತೀವಿ. ಗ್ಯಾಸನ್ನು ನಾವು ಕ್ರಯೋಜೆನಿಕ್ಸ್ದು ನಿಮಗೆ ಅಂದರೆ ಆ ಟೆಂಪ್ರೇಚರಲ್ಲಿ ನಾವು ತರಬೇಕು. ಅದನ್ನ ತೊಗೊಂಬಂದು ಸ್ಟಾಕನ್ನು ತಿಂಗಳಾನುಗಟ್ಟಲೆಗೆ ಇಟ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲ. ಇಡೀ ಜಗತ್ತೇ ಇದರಿಂದ ಪ್ರಭಾವಿತವಾಗಿದೆ. ನಮ್ಮ ಭಾರತ ದೇಶವೂ ಕೂಡ ಅದು ಹೊರತಾಗಿಲ್ಲ. ಇದನ್ನು ಜನನೂ ಕೂಡ ಅರ್ಥ ಮಾಡ್ಕೊಳ್ತಾರೆ. 2011ರಿಂದ 13ವರೆಗೂ ಯಾವ ಪರಿಸ್ಥಿತಿ ಇತ್ತು? ವೀರಪ್ಪ ಮೊಯ್ಲಿಯವರು ಪೆಟ್ರೋಲಿಯಂ ಖಾತೆ ಸಚಿವರಾಗಿರ್ಬೇಕಾದ್ರೆ ರಾತ್ರಿ 8 ಗಂಟೆ ಪೆಟ್ರೋಲ್ ಬಂಕನ್ನು ಮುಚ್ಚಿಸರು. ಆಯಿಲ್ ಬಾಂಡ್ಗಳನ್ನ ಯಾಕೆ ಇಶ್ಯೂ ಮಾಡಿದರು ಅಂತೂ ನಮಗೆ ಗೊತ್ತಿದೆ. ಇವತ್ತು ದೇಶದ ಜನತೆಗೆ ಅರ್ಥವಾಗಿದೆ, ಇದು ಜಾಗತಿಕ ಸಮಸ್ಯೆ, ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಕುಕ್ಕಿಂಗ್ ಗ್ಯಾಸ್ಗೆ ಕೊಡ್ತಾ ಇದ್ದಾರೆ, ಮನೆ ಮನೆಗೆ ಅಡುಗೆ ಅನಿಲ ಸಿಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸು ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಹಾರ್ಮುಜ್ ಸ್ಟ್ರೇಟ್ ಅಥವಾ ಹಾರ್ಮುಜ್ ಕೊಲ್ಲಿಯ ಮುಖಾಂತರವಾಗಿ ನಮ್ಮ ಕಾರ್ಗೋ ನಮ್ಮ ಕಂಟೈನರ್ಸ್ಗಳ ಮುಖಾಂತರವಾಗಿ ಬರ್ತಾ ಇದೆ, ಕೆಲವೊಂದು ಬಂದು ತಲುಪಿದೆ. ಸಮಸ್ಯೆ ಸುಧಾರಣೆ ಆಗುತ್ತೆ ಇನ್ನೂ ಕೂಡ. ಆದರೆ ಇದು ಜಾಗತಿಕ ಸಮಸ್ಯೆಯನ್ನು ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥ ಸಮಸ್ಯೆ ಅಂತ ಬಿಂಬಿಸುವಂಥದ್ದು ಅಗತ್ಯ ಇಲ್ಲ. ಆಮೇಲೆ ನಮ್ಮ ಜನಕ್ಕೊಂದು ಏನು ಅಂತಂದರೆ, ಮಾರ್ಕೆಟ್ ಒಳಗಡೆ ನೀರುಳ್ಳಿನ ರಾಶಿ ಹಾಕ್ಕೊಂಡು ಅಲ್ಲೇ ಮಾರ್ತಿರ್ತಾರೆ. ಕೇಳೋನೇ ದಿಕ್ಕಿರಲ್ಲ. ಯಾವನಾದರೂ ಒಂದು ಪುಕಾರ ಸ್ಫುಟ ಈರುಳ್ಳಿ ಸಿಗಲ್ವಂತೆ ಅಂತಂದರೆ ಇದು ಬಾದ ಮನೇಲಿ ಕೊಳ್ತೋದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿ ತುಂಬಿಸ್ಕೊಂಬಂದು ಇಟ್ಕೊಳ್ತಾರೆ, ಜಾಸ್ತಿ ರೇಟ್ ಕೊಡ್ತಾರೆ. ಈ ಪ್ಯಾನಿಕ್ ಕ್ರಿಯೇಟ್ ಮಾಡೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಬಳಕೆಗೆ ಅಗತ್ಯ, ನಿಮಗೆ ದಿನದ ಅಗತ್ಯತೆ ಏನಿದೆಯಲ್ಲ ಅದಕ್ಕೆ ಬೇಕಷ್ಟಿದೆ. ಆದರೆ ಕಾಂಗ್ರೆಸ್ನವ್ರು ಹೋಗೋದು ರಸ್ತೆ ಬದಿ ನಿಂತ್ಕೊಳೋದು, ಗ್ಯಾಸ್ ಸಿಲಿಂಡ್ರ್ ಇಲ್ಲ, ಗ್ಯಾಸ್ ಸಿಲಿಂಡ್ರ್ ಇಲ್ಲ. 1998ರಲ್ಲಿ ಡೆಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ನೀರುಳ್ಳಿ ಪೋಸ್ಟ್ ಇಟ್ಕೊಂಬಿಟ್ಟು ನೀವು ಚುನಾವಣೆ ಗೆದ್ದಿದ್ದು ನಮಗೆ ಗೊತ್ತಿದೆ. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಇವತ್ತು ಮಾಧ್ಯಮಗಳು ಪ್ರೊಯಾಕ್ಟಿವ್ ಆಗಿದ್ದಾವೆ, ಸೋಷಿಯಲ್ ಮೀಡಿಯಾ ಇದೆ, ಇಂಡಿಪೆಂಡೆಂಟ್ ಮೀಡಿಯಾ ಇದೆ, ಸತ್ಯಾಸತ್ಯತೆ ಜನಕ್ಕೆ ಅರ್ಥವಾಗ್ತಿದೆ. ಇವಾಗ ಬುಕ್ಕಿಂಗು ಆದ ಕೂಡಲೇ ಬರ್ತಾಯಿತ್ತು 24 ಗಂಟೆ ಒಳಗಡೆ, 2 ದಿನ 3 ದಿನ ಟೈಮ್ ತೊಗೊಳ್ತಿದೆ ಹೊರತು ಎಲ್ಲೂ ಕೊರತೆ ಆಗಲ್ಲ. ಕಾಂಗ್ರೆಸ್ನವರ ಈ ಅಪಪ್ರಚಾರಕ್ಕೆ